ಕಾಂಗ್ರೆಸ್ ಜನಾಂದೋಲನ ಸಮಾವೇಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮೈಸೂರು ನಗರದಲ್ಲಿ ನಾಯಕರ ಫ್ಲೆಕ್ಸ್ಗಳ ಭರಾಟೆ ಜೋರಾಗಿದೆ. ಇದರ ನಡುವೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕುಟುಂಬದ ಭೂಕಬಳಿಕೆ ಪಕ್ಷಿ ನೋಟ ಅನ್ನೋ ಫ್ಲೆಕ್ಸ್ ಎಲ್ಲರ ಗಮನ ಸೆಳೀತಾ ಇತ್ತು. ಈ ಬಗ್ಗೆ TV9 ವರದಿ ಸಹ ಪ್ರಸಾರ ಮಾಡಿತ್ತು. ಇದೀಗ ಆ ಫ್ಲೆಕ್ಸ್ ಅನ್ನು ಮುಚ್ಚಿ ಹಾಕಲಿಕ್ಕೆ ಒಂದು ರೀತಿಯಾದಂತಹ ಅಂದರೆ ಯಾರಿಗೂ ಆ ಒಂದು ಫ್ಲೆಕ್ಸ್ ಕಾಣಬಾರದು ಅಂತೇಳಿ ಪೊಲೀಸರು ಕ್ರಮ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ನಾವೀಗ ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿದ್ದೇವೆ. ಮೈಸೂರಿನ ಸಮಾವೇಶ ನಡೆಯುವಂತಹ ಸ್ಥಳ ಮಾತ್ರವಲ್ಲ, ಬಹುತೇಕ ಪ್ರಮುಖ ವೃತ್ತಗಳಲ್ಲಿ, ಪ್ರಮುಖ ರಸ್ತೆಗಳಲ್ಲಿ ಈ ಒಂದು ಬ್ಯಾನರನ್ನು ಅಳವಡಿಸಲಾಗಿತ್ತು. ಯಾಕಂದರೆ ಸಾಮಾನ್ಯವಾಗಿ ಕಳೆದ ಒಂದು ತಿಂಗಳಿಂದಲೂ ಸಹ ಈ ಒಂದು ಹಗರಣಗಳ ಬಗ್ಗೆ ಆರೋಪ ಪ್ರತ್ಯಾರೋಪ ಮಿತಿ ಮೀರಿತ್ತು. ಪರಸ್ಪರ ಆರೋಪ ಪ್ರತ್ಯಾರೋಪಗಳಲ್ಲಿ ಮುಳುಗಿದಂತಹ ನಾಯಕರು ಒಂದು ಹಂತ ಮುಂದೆ ಹೋಗಿದ್ರು, ಒಂದು ಹೆಜ್ಜೆ ಮುಂದೆ ಹೋಗಿದ್ರು. ಅಂದರೆ ಫ್ಲೆಕ್ಸ್ನ ರೂಪದಲ್ಲಿ ಇವತ್ತಿನ ಸಮಾವೇಶದಲ್ಲಿ ಬೇರೆ ಬೇರೆ ನಾಯಕರ ಕಟೌಟ್ಗಳು ಮಿಂಚೋರಿಸ್ತಾ ಇದ್ವು. ಅದರ ನಡುವೆ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಭೂ ಕಬಳಿಕೆಯ ಪಕ್ಷಿ ನೋಟ ಅಂತೇಳಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಒಳಗೊಂಡಂತಹ ಫ್ಲೆಕ್ಸನ್ನು ಮೈಸೂರು ನಗರದ 25ಕ್ಕೂ ಹೆಚ್ಚು ಕಡೆಗಳಲ್ಲಿ ಹಾಕಲಾಗಿತ್ತು. ಈ ಬಗ್ಗೆ TV9 ಸಹ ವರದಿಯನ್ನು ಪ್ರಸಾರ ಮಾಡಿತ್ತು. ಸಮಾವೇಶದ ಸ್ಥಳದಲ್ಲಿತ್ತು, ರಾಮಸ್ವಾಮಿ ವೃತ್ತದಲ್ಲಿತ್ತು, ಅದೇ ರೀತಿಯಾಗಿ ಹಳೆಯ ಜಿಲ್ಲಾಧಿಕಾರಿ ಕಚೇರಿಯ ಬಳಿ, ಕುವೆಂಪು ನಗರ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ಇದಿತ್ತು. ಇದೀಗ ಅದರ ಮುಂಭಾಗದಲ್ಲಿ ಒಂದು ಪೊಲೀಸ್ ವಾಹನವನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಇದು ಕೇವಲ ರಾಮಸ್ವಾಮಿ ವೃತ್ತದಲ್ಲಿ ಮಾತ್ರವಲ್ಲ, ಸಮಾವೇಶದ ಸ್ಥಳದಲ್ಲೂ ಸಹ KSRP ವಾಹನವನ್ನು ನಿಲ್ಲಿಸುವಂಥದ್ದು. ಅಂದರೆ ಈ ಒಂದು ಕಡೆಗಳಿಂದ ನೋಡಿದ್ರೆ ಅಲ್ಲಿರುವಂಥ ಫ್ಲೆಕ್ಸ್ ಯಾರಿಗೂ ಸಹ ಕಾಣೋದಿಲ್ಲ. ಆ ಫ್ಲೆಕ್ಸ್ ಯಾರಿಗೂ ಕಾಣೋದಿಲ್ಲ ಮತ್ತು ಅದನ್ನು ಓದೋದಕ್ಕೂ ಸಹ ಸಾಧ್ಯವಾಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಈ ರೀತಿಯಾದಂಥ ಕ್ರಮಕ್ಕೆ ಮುಂದಾಗಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರ್ಬೋದು. ಯಾಕಂದರೆ ಸಾಮಾನ್ಯವಾಗಿ ಆರೋಪ ಪ್ರತ್ಯಾರೋಪಗಳು ಸಾಮಾನ್ಯವಾಗಿರ್ತದೆ. ಒಂದು ವೇಳೆ ಕಾಂಗ್ರೆಸ್ನವರು ಈ ರೀತಿಯಾದಂಥ ಫ್ಲೆಕ್ಸ್ ಹಾಕಿ ಅದರ ಮುಖಾಂತರವಾಗಿ JDS ಮತ್ತು BJPಯ ವಿರುದ್ಧ ಪ್ರಚಾರವನ್ನು ಮಾಡಿದರೆ ಖಂಡಿತವಾಗಿಯೂ ಈಗ ನಾಳೆ ನಡೆಯುವಂತಹ ಏನು ಮೈಸೂರು ಚಲೋದ ಸಮಾರೋಪ ಸಮಾರಂಭ ಇದೆ, ಇದೇ ಮಹಾರಾಜ ಕಾಲೇಜು ಮೈದಾನದ ವೇದಿಕೆಯಲ್ಲಿ ನಡೀತಾ ಇದೆ. ಅವರು ಸಹ ಇದೇ ರೀತಿಯಾದಂಥ ಯಾವುದಾದ್ರು ಅಂದರೆ ಫ್ಲೆಕ್ಸ್ಗಳನ್ನು ಹಾಕೋದಿರ್ಬೋದು ಅಥವಾ ಅವಹೇಳನಕಾರಿಯಾದಂತಹ ಫ್ಲೆಕ್ಸ್ಗಳನ್ನ ಹಾಕೋದಿರ್ಬೋದು, ಈ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋ ಒಂದು ಮುಂಜಾಗ್ರತಾ ಕ್ರಮದಿಂದ ಈ ರೀತಿಯ ಕ್ರಮಕ್ಕೆ ಮುಂದಾಗಿರ್ಬೋದು ಅಂತ ಅನಿಸುತ್ತೆ. ಆದರೆ ಸದ್ಯದ ಮಟ್ಟಿಗೆ ಮೈಸೂರಿನಲ್ಲಿ ಈ ರೀತಿಯಾದಂಥ ಫ್ಲೆಕ್ಸ್ಗಳನ್ನು ಎಲ್ಲೆಲ್ಲಿ ಹಾಕಲಾಗಿತ್ತು ಅಲ್ಲೆಲ್ಲ ಒಂದೊಂದು ಪೊಲೀಸ್ ವಾಹನವನ್ನು ನಿಲ್ಲಿಸುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.